ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ವತಿಯಿಂದ ಆಜಾದಿ ಕಾ ಅಮೃತ್ ಮಹೋತ್ಸವ್ ಪ್ರಯುಕ್ತ ವಿಶೇಷ ಪ್ರಚಾರೋಪನ್ಯಾಸ ಮಾಲೆ ಕಾರ್ಯಕ್ರಮ ಹಾಗೂ ಹರ್ ಘರ್ ತಿರಂಗ ಪ್ರಯುಕ್ತ ರಾಷ್ಟ್ರಧ್ವಜ ವಿತರಣೆ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ. ಶ್ರೀಮತಿ ಎಸ್.ಬಿ. ಇಂದಿರಾ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು. ಅವತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯ್ ನೆಲವು, ನಮ್ಮೀ ತಾಯ್ ನೆಲವು, ನಮ್ಮೀ ತಾಯ್ ನೆಲವು. ದೇವಿ ನಿನ್ನೆಯ ಸೊಬಗಿನ ಮಹಿಮೆಯು, ದೇವಿ ನಿನ್ನೆಯ ಸೊಬಗಿನ ಮಹಿಮೆಯು ಬಣ್ಣಿಸಲಸದಳವು, ನಮ್ಮೀ ತಾಯ್ ನೆಲವು. ಪ್ರಾರ್ಥನೆಯನ್ನ ಮಾಡಿದಂಥ ಶ್ರೀಮತಿ ಎಸ್.ಬಿ. ಇಂದಿರಾ ಇವರಿಗೆ ಧನ್ಯವಾದಗಳು. ಇದೀಗ ಪ್ರಾಸ್ತಾವಿಕ ನುಡಿ ಮತ್ತು ಸ್ವಾಗತವನ್ನ ಮಾಡಲಿದ್ದಾರೆ ಡಾಕ್ಟರ್ ಎನ್.ಆರ್. ಚಂದ್ರೇಗೌಡ, ನೋಡಲ್ ಅಧಿಕಾರಿ, 75ನೇ ಸ್ವಾತಂತ್ರ್ಯ ದಿನಾಚರಣೆ ವರ್ಷ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ್ ವರ್ಷದ ಪ್ರಯುಕ್ತ ವಿಶೇಷ ಉಪನ್ಯಾಸ ಮಾಲೆ ಮತ್ತು ರಾಷ್ಟ್ರಧ್ವಜ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 11/8/2022ರಿಂದ 15/8/2022ರವರೆಗೆ ನಮ್ಮ ದೇಶದ ಎಲ್ಲೆಡೆ ವಿವಿಧ ಕಾರ್ಯಕ್ರಮಗಳನ್ನು ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಇಲಾಖೆ ಮತ್ತು ಕಚೇರಿಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಹಾಗೆಯೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಾರ್ಗಸೂಚಿಯ ಅನ್ವಯ ದಿನಾಂಕ 13/8/2022ರಿಂದ 15/8/2022ರವರೆಗೆ ಹರ್ ಘರ್ ತಿರಂಗ ಕಾರ್ಯಕ್ರಮವನ್ನು ಯೋಜಿಸಲಾಗಿದೆ. ಪ್ರತಿಯೊಬ್ಬ ಭಾರತೀಯರ ಹೃದಯದಲ್ಲಿ ದೇಶಭಕ್ತಿ ಭಾವನೆಯನ್ನು ಮೂಡಿಸುವುದು ಮತ್ತು ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಉದ್ದೇಶ ಆಗಿದೆ. ತ್ರಿವರ್ಣ ಧ್ವಜವು ಮೇಲೆ ಕೇಸರಿ ಬಣ್ಣ, ಮಧ್ಯದಲ್ಲಿ ಬಿಳಿ ಬಣ್ಣ, ಕೊನೆಯಲ್ಲಿ ಹಸಿರು ಬಣ್ಣದ ಪಟ್ಟಿಗಳಿಂದ ಕೂಡಿದೆ. ಬಾವುಟದ ಮಧ್ಯದಲ್ಲಿ 24 ರೇಖೆಗಳುಳ್ಳ ನೀಲಿಯ ಅಶೋಕ ಚಕ್ರವಿದೆ. ದೇಶದ ವಿಭಿನ್ನ ಜಾತಿ, ಮತ, ಪಂಗಡ ಮತ್ತು ಸಂಸ್ಕೃತಿಯ ಜನರನ್ನು ಒಂದೇ ಧ್ವಜದಡಿಯಲ್ಲಿ ನಿಲ್ಲಿಸಿ ದೇಶದ ಏಕತೆಯನ್ನು ಸಾರುವ ದಿವ್ಯ ಸಾಧನವೇ ನಮ್ಮ ರಾಷ್ಟ್ರ ಧ್ವಜವಾಗಿದೆ. ನಮ್ಮ ಪವಿತ್ರ ಭಾರತಾಂಬೆಯ ಕೀರ್ತಿಯು ಮೇಲೆತ್ತರಕ್ಕೆ ಏರಲಿ, ಎಲ್ಲಕ್ಕಿಂತ ಶ್ರೇಷ್ಠವಾದ ನಮ್ಮ ರಾಷ್ಟ್ರ ಧ್ವಜದ ಧ್ಯೇಯೋದ್ದೇಶಗಳು ಎಲ್ಲಕ್ಕಿಂತ ಎತ್ತರದಲ್ಲಿ ರಾರಾಜಿಸಲಿ ಎಂಬ ಸಂಕೇತವನ್ನು 4 ದಿಕ್ಕುಗಳಿಗೂ ತಿಳಿಯಪಡಿಸುವುದೇ ನಮ್ಮ ರಾಷ್ಟ್ರ ಧ್ವಜವನ್ನು ಮೇಲಕ್ಕೆ ಹಾರಿಸುವ ಉದ್ದೇಶವಾಗಿದೆ. ಈ ಸಮಾರಂಭಕ್ಕೆ ಬಹಳ ಮುಖ್ಯವಾಗಿ ಕೇಂದ್ರ ವ್ಯಕ್ತಿಯಾಗಿ ಆಗಮಿಸಿರ್ತಕ್ಕಂಥವರು, ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ಪ್ರೊಫೆಸರ್ ಕೆ.ಸಿ. ಬಸವರಾಜ್ ಅವರು. ಶ್ರೀಯುತ ಕೆ.ಸಿ. ಬಸವರಾಜ್ ಅವರು ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ರೈತ ಪರ ಹೋರಾಟಗಾರರು, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು. ಇವರು 75 ವರ್ಷಗಳ ಸ್ವಾತಂತ್ರ್ಯ ಭಾರತದ ಅಭಿವೃದ್ಧಿ ಎನ್ನುವ ವಿಷಯವನ್ನು ಕುರಿತು ಮಾತನಾಡಲಿದ್ದಾರೆ. ಇವರನ್ನು ಈ ಒಂದು ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಬೇಕು ಅಂತ ಅವರನ್ನು ಅತ್ಯಂತ ಸಂತೋಷದಿಂದ ಅವರನ್ನು ಕೋರ್ಕೊಂಡಾಗ ಅವರು ಅತ್ಯಂತ ಸಂತೋಷದಿಂದನೇ ವಿಶ್ವವಿದ್ಯಾನಿಲಯದ ಕಾರ್ಯಕ್ರಮ, ಅದರಲ್ಲೂ ಒಂದು ಆಜಾದಿ ಕಾ ಅಮೃತ್ ಮಹೋತ್ಸವ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಇನ್ನೂ ಸಂತೋಷನೇ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಪ್ರೊಫೆಸರ್ ಕೆ.ಸಿ. ಬಸವರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಸಂತೋಷವಾಗಿದೆ. ಅವರಿಗೆ ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಗೌರವದಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಒಂದು ಸಮಾರಂಭದ
ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು, ನಮ್ಮ ವಿಶ್ವವಿದ್ಯಾನಿಲಯದ ಘನತೆವೆತ್ತ ಗೌರವಾನ್ವಿತ ಕುಲಪತಿಗಳು ಆಗಿರ್ತಕ್ಕಂಥವರು. ಬಹಳ ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾನಿಲಯ ಬಹಳ ಎತ್ತರಕ್ಕೆ ಬೆಳೀಲಿಕ್ಕೆ ಶೈಕ್ಷಣಿಕವಾಗಿ ಹಲವಾರು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ನಾನು ಪದೇ ಪದೇ ಹೇಳ್ತಕ್ಕಂಥದ್ದು 2 ವಿಷಯಗಳನ್ನು, ಒಂದು ಏಕೈಕ ವಿಶ್ವವಿದ್ಯಾನಿಲಯ, ಇನ್ನೊಂದು 12B ಮಾನ್ಯತೆಯನ್ನು ದೊರಕಿಸ್ಕೊಟ್ಟಿರ್ತಕ್ಕಂಥದ್ದು ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಗೌರವದಿಂದ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಆಡಳಿತ ವಿಭಾಗದ ಪ್ರಭಾರ ಕುಲಸಚಿವರು ಹಾಗೂ ಹಣಕಾಸು ಅಧಿಕಾರಿಗಳು ಆಗಿರ್ತಕ್ಕಂತಹ ಶ್ರೀಯುತ ಡಾಕ್ಟರ್ ಎ ಖಾದರ್ ಪಾಷಾ ಅವರು ಸಹ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಾಕಷ್ಟು ಕಾನೂನು ಪರವಾಗಿ ನಿಯಮಾನುಸಾರವಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥವರು, ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥವರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಗೌರವದಿಂದ ಸ್ವಾಗತವನ್ನು ಕೋರ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ಕರಾಮೂವಿಯ ಪರೀಕ್ಷಾಂಗ ವಿಭಾಗದ ಕುಲಸಚಿವರಾಗಿರ್ತಕ್ಕಂತಹ ಪ್ರೊಫೆಸರ್ KB ಪ್ರವೀಣ ಅವ್ರಿಗೂ ಸಹ ಗೌರವದಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಡೀನ್ ಶೈಕ್ಷಣಿಕ ಪ್ರೊಫೆಸರ್ ಕಾಂಬ್ಳೆ ಅಶೋಕ್ ಅವರು ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಈ ಸಮಾರಂಭದಲ್ಲಿ ಡೀನ್ ಅಧ್ಯಯನ ಕೇಂದ್ರ ಪ್ರೊಫೆಸರ್ ರಾಮನಾಥಂ ನಾಯ್ಡು ಅವರು ಉಪಸ್ಥಿತರಿದ್ದಾರೆ. ಅವ್ರಿಗೂ ಗೌರವದಿಂದ ಸ್ವಾಗತವನ್ನು ಕೋರ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂತಹ ನನ್ನ ಹಿರಿಯ ಸಹೋದ್ಯೋಗಿ ಮಿತ್ರರು, ನಾನು ವಿದ್ಯಾವರ್ಧಕ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸುಮಾರು 14 ವರ್ಷಗಳವರೆಗೆ ಕನ್ನಡ ಅಧ್ಯಾಪಕನಾಗಿ ಕೆಲಸವನ್ನು ನಿರ್ವಹಿಸಬೇಕಾದ್ರೆ ನನ್ನ ಜೊತೆ ಹಿರಿಯರಾಗಿ ನನಗೆ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥವರು ಪ್ರೊಫೆಸರ್ MG ಬಸವರಾಜ್ ಅವರು, ನಿವೃತ್ತ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು, ಗಾಂಧಿ ಅಧ್ಯಯನ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದವರು. ಅವರೂ ಉಪಸ್ಥಿತರಿದ್ದಾರೆ. ಜೈನಹಳ್ಳಿ ಸತ್ಯನಾರಾಯಣ ಗೌಡರು ಉಪಸ್ಥಿತರಿದ್ದಾರೆ. ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಧ್ಯಾಪಕರು, ಅಧ್ಯಾಪಕೇತರರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ಸುಮಾರು 1 ವಾರದಿಂದ ಸಾಮಾನ್ಯ ವಿಭಾಗದ ಉಪಕುಲಸಚಿವರು, ಸಹಾಯಕ ಕುಲಸಚಿವರು ಹಾಗೂ ಎಲ್ಲ ಆ ಒಂದು ಸಾಮಾನ್ಯ ವಿಭಾಗದ ಸಿಬ್ಬಂದಿ ವರ್ಗದವರು ಎಲ್ಲ ನೆರವಾಗಿದ್ದಾರೆ. ಹಾಗೂ ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಡೀತಕ್ಕಂಥ ಎಲ್ಲ ವಿಚಾರಗಳನ್ನು ಬೌದ್ಧಿಕ ವಲಯಕ್ಕೆ, ಸಾರ್ವಜನಿಕ ವಲಯಕ್ಕೆ, ವಿದ್ಯಾರ್ಥಿ ವಲಯಕ್ಕೆ ಪ್ರಸಾರ ಮಾಡ್ತಾ ಇರ್ತಕ್ಕಂಥವ್ರು ಅಂದರೆ ಸುದ್ದಿ ಮಾಧ್ಯಮದವರು. ಅವರೆಲ್ಲರಿಗೂ ಸಹ ಅತ್ಯಂತ ಸಂತೋಷದಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಡಾಕ್ಟರ್ NR ಚಂದ್ರೇಗೌಡ ಇವರಿಗೆ ಧನ್ಯವಾದಗಳು. ಡಾಕ್ಟರ್ NR ಚಂದ್ರೇಗೌಡ ನೋಡಲ್ ಅಧಿಕಾರಿ, ಇವರನ್ನ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಗೌರವಾನ್ವಿತ ಕುಲಪತಿಗಳಾದಂಥ ಪ್ರೊಫೆಸರ್ ವಿದ್ಯಾಶಂಕರ್ ಅವರೇ ಹಾಗೂ ಕುಲಸಚಿವರಾದಂಥ ಡಾಕ್ಟರ್ ಪಾಷಾ ಅವರೇ ಹಾಗೂ ನೋಡಲ್ ಅಧಿಕಾರಿಗಳಾದಂಥ N ಚಂದ್ರೇಗೌಡ ಅವರೇ ಹಾಗೂ ನನ್ನ ಪ್ರೀತಿಯ ಗುರುಗಳಾದಂಥ MG ಬಸವರಾಜ್ ಅವರೇ, ಪ್ರವೀಣ್, ಕಾಂಬ್ಳೆ ಮತ್ತು ನಾಯ್ಡು ಇವರೆಲ್ಲ ನಮ್ಮ ಹಿಂದಿನ ಸಹಪಾಠಿಗಳು. ಮೈಸೂರು ವಿಶ್ವವಿದ್ಯಾಲಯದ ಭಾಗ ಆಗಿರುವಾಗ ಅವರೆಲ್ಲ ನಮ್ಮ ಜೊತೆ ಇದ್ದಂಥವರು. ಹೆಚ್ಚು ಜನ ಅಧ್ಯಾಪಕರು ಹಾಗೆ ಮೈಸೂರು ವಿಶ್ವವಿದ್ಯಾಲಯದ ಭಾಗವಾಗಿದ್ದಂಥವ್ರು. ಎಲ್ಲ ಅಧ್ಯಾಪಕರುಗಳು ನನ್ನ ನಮಸ್ಕಾರ ತಿಳಿಸ್ತಾ, ಪ್ರೀತಿಯ ಸಭಿಕರೇ, 75 ವರ್ಷದ ಸ್ವಾತಂತ್ರ್ಯ ಭಾರತದ ಬಗ್ಗೆ ಮಾತಾಡುವಂಥದ್ದು ಭಾಳ ಹೆಮ್ಮೆಯ ವಿಷಯ. ಯಾಕೆಂದರೆ ಒಂದು ದೇಶದ ಇತಿಹಾಸದಲ್ಲಿ 75 ವರ್ಷ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು
ಪ್ರತಿ ಹಂತದಲ್ಲೂ ಗಟ್ಟಿಗೊಳಿಸ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಅದು ಈ ದೇಶಕ್ಕೆ ಮಾತ್ರ ಸಾಧ್ಯ ಆಗಿರೋದು. ಆ ನಿಟ್ಟಿನಲ್ಲಿ ನಾವು ಭಾರತೀಯರಾಗಿ ಹೆಮ್ಮೆ ಪಡಬೇಕು. ಯಾಕೆಂದರೆ 75 ವರ್ಷ ಈ ದೇಶ ಬಹಳ ಒಳ್ಳೆಯ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಗಟ್ಟಿ ಮಾಡಿಕೊಂಡು ಅದರೊಟ್ಟಿಗೆ ಸಾಧನೆಯನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಗಮನಿಸಲೇಬೇಕು ಅನ್ನುವಂಥ ಒಂದು ಹಂತದಲ್ಲಿ ಇವತ್ತು ನಾವಿದ್ದೇವೆ. ಎರಡನೇ ಮಹಾಯುದ್ಧ ಒಂದು ತೀವ್ರ ಘಟ್ಟ ಮುಟ್ಟಿದಾಗ ಗಾಂಧಿಯವರು ಇವತ್ತು ಈ ಯುದ್ಧ ತಾತ್ವಿಕ ಅಂತ್ಯವನ್ನೇ ಕಾಣೋದು ಬಹಳ ಮುಖ್ಯ ಅಂತ ಗಾಂಧಿ ಕಂಡುಕೋತಾರೆ. ಯಾಕೆಂದರೆ ಎರಡನೇ ಮಹಾಯುದ್ಧದಲ್ಲಿ 2 ಶಕ್ತಿಗಳು ಹೋರಾಟ ಮಾಡ್ತಾ ಇರ್ತವೆ. ಒಂದು ಹಿಟ್ಲರ್ನ ನೇತೃತ್ವದಲ್ಲಿ ಇಡೀ ಮಾನವ ಕುಲವನ್ನೇ ಗುಲಾಮ ಮಾಡ್ಕೋಬೇಕು ಅಂತ, ಇನ್ನೊಂದು ಬ್ರಿಟಿಷ್ ನೇತೃತ್ವದಲ್ಲಿ ಪ್ರಜಾತಂತ್ರ ಉಳಿಬೇಕು, ಡೆಮಾಕ್ರಸಿಯನ್ನು ಉಳಿಸ್ಬೇಕು ಅಂತ. ಈ 2 ಮೌಲ್ಯಗಳ ವಿರುದ್ಧ ದೊಡ್ಡ ಸಂಘರ್ಷ ಆಗುವಾಗ ಮಹಾತ್ಮ ಗಾಂಧಿ ಒಂದು ತೀರ್ಮಾನ ಮಾಡ್ತಾರೆ, ಈಗ ನಾವು ಕ್ವಿಟ್ ಇಂಡಿಯಾ ಕರೆನ ವಾಪಸ್ ತಗೊಳ್ಳೋಣ, ನಾವು ಬ್ರಿಟಿಷರಿಗೆ ಸಪೋರ್ಟ್ ಮಾಡೋಣ, ಎರಡನೇ ಮಹಾಯುದ್ಧ ಗೆಲ್ಲಬೇಕು ಅಂತ. ಯಾವಾಗ ಭಾರತೀಯರು ಈ ತೀರ್ಮಾನ ತಗೊಳ್ತಾರೋ ಇಡೀ ಬ್ರಿಟಿಷರು ನಾಚಿ ಹೋಗ್ಬಿಡ್ತಾರೆ. ಏನು ಸ್ವಾತಂತ್ರ್ಯ ಪ್ರಿಯರಪ್ಪ ಈ ಫಕೀರ್ಗಳು, ಇವರು ಚಕ್ರಾಮುಳೆ ಜನ ಅಂಥೇಳಿ ನಾಚಿ ಬಿಡ್ತಾರೆ. ಇವರನ್ನು ಆಳುವುದು ನಮ್ಮ ಘನತೆಗೆ ತಕ್ಕದಲ್ಲ ಅಂಥೇಳಿ ಬ್ರಿಟಿಷರು ಕಂಡುಕೋತಾರೆ. ಲೇಬರ್ ಪಾರ್ಟಿಯ ಕ್ಲೆಮೆಂಟ್ ಅಟ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ. ಅವನು ಭಾಷಣ ಮಾಡ್ತಾನೆ ಬ್ರಿಟನ್ ಸಂಸತ್ನಲ್ಲಿ, ಇಂಥ ಸ್ವಾತಂತ್ರ್ಯ ಪ್ರಿಯ ಜನಾಂಗವನ್ನು ನಾವು ಆಳುವುದು ನಮ್ಮ ಗೌರವಕ್ಕೆ ತಕ್ಕುದಲ್ಲ, ಇವರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತಾರೆ. ಹಾಗೆ ಸ್ವಾತಂತ್ರ್ಯ ನನ್ನ 47ರಲ್ಲಿ ಬರುತ್ತೆ. ಇದು ನಾವು ಗಾಂಧಿ ಬರೀ ಅಹಿಂಸೆಯ ಮೂಲಕ, ಸತ್ಯ ಅಹಿಂಸೆಯ ಮೂಲಕ ಪ್ರಪಂಚದ ಸೂರ್ಯ ಮುಳುಗದ ಸಾಮ್ರಾಜ್ಯವಾದಂಥ ಬ್ರಿಟನ್ನನ್ನು ಮಣಿಸಿ ಸ್ವಾತಂತ್ರ್ಯವನ್ನು ಗಳಿಸಿ ಇಡೀ ವಿಶ್ವಕ್ಕೆ ಮಾದರಿಯಾದರು. ಗಾಂಧೀಜಿಯವರು ಸ್ವತಂತ್ರ ಭಾರತವನ್ನು ಹೆಂಗೆ ಕಟ್ಟಬೇಕು ಅಂತ ತಮ್ಮದೇ ಆದ ಪರಿಕಲ್ಪನೆ ಇಟ್ಕೊಂಡಿದ್ರು. ಹಿಂದ್ ಸ್ವರಾಜ್ ಅಂತ ಬರೆದ್ರು. ಹಿಂದ್ ಸ್ವರಾಜ್ ಅನ್ನುವ ಕೃತಿ 1905ರಲ್ಲಿ ಬರೆದದ್ದು ಅವರು. ಅದು ನನ್ನ ಭಾರತ ಹೆಂಗಿರಬೇಕು ಸ್ವತಂತ್ರ ಭಾರತ ಅಂತ. ನೆಹರು ನಿಮಗೆ ಗೊತ್ತಿದೆ, ಬಹಳ ದೊಡ್ಡ ನಾಯಕ, ಈ ದೇಶದ ಸ್ವತಂತ್ರ ಚಳವಳಿ ನಾಯಕ. ಮಹಾತ್ಮ ಗಾಂಧಿಯ ನಂತರ ಅವರು ವೆಸ್ಟರ್ನ್ ಎಜುಕೇಟೆಡ್, ಗಾಂಧಿಯು ವೆಸ್ಟರ್ನ್ ಎಜುಕೇಟೆಡ್ ಆದರೂ ಅವರ ಆಲೋಚನೆ ನಮ್ಮ ಸ್ಥಳೀಯ ಬೇರುಗಳನ್ನು ಆಧರಿಸಿದ್ದು. ಆದರೆ ನೆಹರು ಸ್ವಲ್ಪ ಪಾಶ್ಚಿಮಾತ್ಯ ಇದು ಬೆಳವಣಿಗೆಗಳಿಗೆ ಪ್ರಭಾವಕ್ಕೊಳಗಾಗಿ ಅವರ ಅಭಿವೃದ್ಧಿಯ ಕಲ್ಪನೆ ಬೇರೆ. ಹಾಗೆ ಅವರ ನಡುವೆ ಸಂವಾದ ಶುರುವಾಯಿತು. ಸ್ವಾತಂತ್ರ್ಯ ಚಳುವಳಿಯ ತೀವ್ರತೆ ನೆಹರೂನ ಒಪ್ಸೋಕ್ಕಾಗಲಿಲ್ಲ ಗಾಂಧಿಗೆ, ತನ್ನ ಆಲೋಚನೆ ಕ್ರಮದ ಅಭಿವೃದ್ಧಿ. ಹಾಗಾಗಿ ನೆಹರು ಈ ದೇಶದ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ಬೇರೆ ಥರ ಮಾಡಿಕೊಂಡು, ಹಾಗೆ ನಾವು ಅಭಿವೃದ್ಧಿಯ ಪರಿಕಲ್ಪನೆಯನ್ನು ಮಾಡಿಕೊಂಡದ್ದು ಈ ದೇಶವನ್ನು ಒಂದು ಸಮಾಜವಾದಿ ಸಮಾಜವಾಗಿ ಕಟ್ಟಬೇಕು. ಪ್ರಜಾತಂತ್ರದಲ್ಲೇ ಕೈಗಾರಿಕೀಕರಣವನ್ನು ಗಟ್ಟಿಗೊಳಿಸುವ ಮೂಲಕ ಈ ದೇಶವನ್ನು ಬಹಳ ಸದೃಢವಾದಂಥ ದೇಶ ಕಟ್ಟಬೇಕು ಅಂತ ಅಂದ್ಕೊಂಡು ನಾವು ನಮ್ಮ ಅಭಿಯಾನವನ್ನು ಶುರು ಮಾಡಿದ್ವಿ. ನಾವು ಯೋಜನಾಬದ್ಧ ಅಭಿವೃದ್ಧಿ ಅಂತ ಶುರು ಮಾಡಿದ್ವಿ, ಪ್ಲ್ಯಾನ್ ಡೆವಲಪ್ಮೆಂಟ್ ಅಂತ. ಯಾಕೆಂದರೆ ಜವಾಹರ್ಲಾಲ್ ನೆಹರು ರಷ್ಯಾದ ಅಭಿವೃದ್ಧಿ, ಅವರು ಎಲ್ಲೇನು ಬೋಲ್ಶೆವಿಕ್ ರೆವಲ್ಯೂಷನ್ ಆಗಿತ್ತು ಅದರಿಂದ ಭಾರಿ ಪ್ರಭಾವಕ್ಕೊಳಗಾಗಿ ರಷ್ಯಾದಲ್ಲಿ ಪ್ರಯೋಗ ಮಾಡ್ತಿದ್ದಂಥ ಯೋಜನಾಬದ್ಧ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡಬೇಕು ಅಂತ 50ನೇ ಇಸ್ವಿಯಲ್ಲಿ ನಾವು 49ರಲ್ಲಿ ಯೋಜನಾ ಆಯೋಗವನ್ನು ಮಾಡಿದ್ವಿ. 50ನೇ ಇಸ್ವಿಯಲ್ಲಿ ಮೊದಲನೇ ಯೋಜನೆಯನ್ನು ಮಾಡಿದಾಗ ಮೊದಲನೇ ಯೋಜನೆಯನ್ನು ಕೃಷಿ ಯೋಜನೆ ಅಂತ ಮಾಡಿದ್ವಿ. ಆದರೆ ಅವತ್ತಿನ ದಿನ ನಮ್ಮ ಸಂಪನ್ಮೂಲ ಬಹಳ ಕೊರತೆ, 1970 ಕೋಟಿ. ಇಡೀ ನಮ್ಮ ಯೋಜನೆಯ ಗಾತ್ರವೇ 1970 ಕೋಟಿ. ಅದರಲ್ಲಿ 50% ಸಂಪನ್ಮೂಲವನ್ನು ಕೃಷಿಗೆ ಒದಗಿಸಿದ್ವಿ. ಮೊದಲನೇ ಯೋಜನೆ 55ಕ್ಕೆ ಮುಗೀತು. ಎರಡನೇ ಯೋಜನೆಯನ್ನು ಮಾಡಿದ್ವಿ. ಎರಡನೇ ಯೋಜನೆಗೆ ನಮ್ಮ ತಯಾರಿ ಬೇರೆ ಇತ್ತು. 49ರಲ್ಲಿ ಈ ದೇಶ ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ ಅಂತ ಒಂದು ಮಾಡಿತು. ನಾವು ಅಭಿವೃದ್ಧಿಯನ್ನು ಕೈಗಾರಿಕೀಕರಣದ ಮೇಲೇ ನಮ್ಮ ಅಭಿವೃದ್ಧಿಯನ್ನು ಕಟ್ಟಬೇಕು ಅನ್ನೋಂಥದ್ದನ್ನು 1948ರಲ್ಲೇ ನಾವು ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ ಹಾಕಿದ್ವಿ. ಅದನ್ನು ಎರಡನೇ ಯೋಜನೆಯಲ್ಲಿ ನಾವು ಮಹಾಲ್ನೋಬಿಸ್ ಅನ್ನುವ ದೊಡ್ಡ ಸಂಖ್ಯಾಶಾಸ್ತ್ರಜ್ಞನನ್ನು
ಯೋಜನಾ ಆಯೋಗದ ನೇತೃತ್ವ ವಹಿಸಿ ಕೈಗಾರಿಕೀಕರಣ ಒಂದು ಫರ್ಮ್ ಫೌಂಡೇಶನ್ ಫಾರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅಂತೇಳಿ 2ನೇ ಯೋಜನೆಯಲ್ಲಿ ತಯಾರಿ ಮಾಡಿ ಒಂದು ದೊಡ್ಡ ಕೈಗಾರಿಕಾ ಅಭಿವೃದ್ಧಿ ಅಭಿಯಾನವನ್ನು ಶುರು ಮಾಡಿದೆ. 2 ಯೋಜನೆಗಳು ಬಹಳ ಯಶಸ್ವಿ ಯೋಜನೆಗಳು. ಆದರೆ 3ನೇ ಯೋಜನೆಯನ್ನು 66ರಲ್ಲಿ ಶುರು ಮಾಡೋ ಹೊತ್ತಿಗೆ ಈ ದೇಶದಲ್ಲಿ ರಾಜಕೀಯ ಸ್ಥಿತ್ಯಂತರಗಳು ಬಹಳ ಬದಲಾವಣೆ ಆಗಿದ್ದು. ಚೀನಾ ಯುದ್ಧ ಮಾಡಬೇಕಾಯ್ತು, ಪಾಕಿಸ್ತಾನ ಮೇಲೆ ನಾವು ಯುದ್ಧ ಮಾಡಬೇಕಾಯ್ತು 65ರಲ್ಲಿ. ಹಾಗಾಗಿ ಈ ದೇಶ ಆರ್ಥಿಕವಾಗಿ ಬಹಳ ಸಂಕಷ್ಟಕ್ಕೊಳಗಾಯಿತು. ಹಾಗಾಗಿ 69ರಿಂದ 69ರವರೆಗೆ ಯೋಜನಾಬದ್ಧ ಅಭಿವೃದ್ಧಿ ಅನ್ನೋದನ್ನು ನಾವು ಮಾಡಲಿಕ್ಕಾಗಲಿಲ್ಲ. ಸುಮ್ಮನೆ ನಾಮಕಾವಸ್ಥೆಗೆ ಆ್ಯನ್ಯುವಲ್ ಪ್ಲ್ಯಾನ್ಸ್ ಅಂತ ಮಾಡಿ ವಾರ್ಷಿಕ ಯೋಜನೆಗಳು ಅಂತ ಮಾಡಿ 3 ವರ್ಷ ಮಾಡಿದೋ. 69ರಿಂದ 74 4ನೇ ಯೋಜನೆ ಬಹಳ ಆಶಾದಾಯಕವಾದ ಯೋಜನೆ ಅಂತ ಬಹಳ ದೊಡ್ಡ ಆಲೋಚನೆಯನ್ನಿಟ್ಟು ಶುರು ಮಾಡಿದ. ಆದರೆ ನಿಮಗೆ ಗೊತ್ತಿದೆ ಬಾಂಗ್ಲಾದೇಶ್ ವಾರ್, ಅಲ್ಲಿಯೂ ಕೂಡ ನಮ್ಮ ಸಂಪನ್ಮೂಲದ ಕೊರತೆಯನ್ನು ಆ ಕಡೆ ತಿರುಗಿಸ್ಬೇಕಾಯಿತು. ಹಾಗಾಗಿ 4ನೇ ಯೋಜನೆ ಪ್ರಾರಂಭನೇ ಆಗಲಿಲ್ಲ. ಆಮೇಲೆ ಬಾಂಗ್ಲಾದೇಶ ಆದಮೇಲೆ 71ರಲ್ಲಿ ಇಂದಿರಾ ಗಾಂಧಿಯವರು ಬಂದರು. ಇಂದಿರಾ ಗಾಂಧಿ 71ರಲ್ಲಿ ಭಾರಿ ಬಹುಮತದಿಂದ ಗೆದ್ದ ಮೇಲೆ ಪಾವರ್ಟಿ ಅಲಿವಿಯೇಷನ್ ಯೋಜನೆಯನ್ನು 5ನೇ ಯೋಜನೆಯಲ್ಲಿ ಶುರು ಮಾಡಿದರು. ಅದು ಕೂಡ ಕೈಗಾರಿಕಾ ಯೋಜನೆ. ಆದರೆ ನಿಮಗೆ ಗೊತ್ತಿದೆ, ಇಂದಿರಾ ಗಾಂಧಿಯವರು ರಾಜಕೀಯವಾಗಿ ಬಾಂಗ್ಲಾದೇಶದ ಸ್ಥಾಪನೆಯ ಸಂದರ್ಭದಲ್ಲಿ ದುರ್ಗಿ ಕಾಳೆಯಂತೆ ಪೂಜಿಸಲ್ಪಟ್ಟ ಇಂದಿರಾ ಗಾಂಧಿಯವರು ರಾಜಕೀಯವಾಗಿ ಅಸ್ಥಿರತೆಯನ್ನು ಅನುಭವಿಸಬೇಕಾಗ್ತದೆ. ಅವರ ಎಲೆಕ್ಷನ್ನನ್ನೇ ಅಲಹಾಬಾದ್ ಹೈಕೋರ್ಟು ನೀವು ನೈತಿಕ ಆಧಾರದಲ್ಲಿ ಚುನಾವಣೆತರಾಗಿಲ್ಲ ಅಂಥೇಳಿ ಅವರನ್ನು ಅಸಿಂಧು ಮಾಡ್ತು. ಅವರ ಆಯ್ಕೆಯನ್ನು ರಾಜನಾರಾಯಣ್ ಅಂತ ಸಮಾಜವಾದಿ ಒಬ್ಬ ಅವರನ್ನು ಚುನಾಯಿತ ಅಂತ ಘೋಷಣೆ ಮಾಡ್ತು. ಹಾಗಾಗಿ ಇಂದಿರಾ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದರು. ಎಮರ್ಜೆನ್ಸಿ 2 ವರ್ಷ ಈ ದೇಶ ಪ್ರಜಾಪ್ರಭುತ್ವದಿಂದ ವಿಮೋಚನೆ ಪಡಿಬೇಕಾಯಿತು, ವಿಮುಖವಾಗಬೇಕಾಯಿತು. ಇದು ದುರಂತ ನಮ್ಮ ದೇಶದ ಇತಿಹಾಸದಲ್ಲಿ. ಆದರೆ ನಿಮಗೆ ಗೊತ್ತಿದೆ, 77ರಲ್ಲಿ ಜನತಾ ಸರ್ಕಾರ ಬಂತು. ಜನತಾ ಸರ್ಕಾರ ಬಂದಾಗ 6ನೇ ಯೋಜನೆಯನ್ನು ಉದ್ಯೋಗ ಸೃಷ್ಟಿಯನ್ನೇ ಗಮನದಲ್ಲಿ ಇಟ್ಕೊಂಡು ಮಾಡಿದ್ವಿ. ಆದರೆ ಜನತಾ ರಾಜಕೀಯವಾಗಿ ಐಕ್ಯತೆಯನ್ನು ಇಟ್ಕೊಂಡು ನಡೀಲಿಕ್ಕಾಗದೇ ಇದ್ದಿದ್ದಕ್ಕೆ 70ರಲ್ಲಿ ಹೋಯಿತು. ಅವರು ಸರ್ಕಾರ ಬಹಳ ಕಡಿಮೆ ಅವಧಿ. 80ರಲ್ಲಿ ಪುನಃ ಇಂದಿರಾ ಗಾಂಧಿಯವರು ಗೆದ್ದರು. ಆಮೇಲೆ ಅಭಿವೃದ್ಧಿ ಕಡೆಗೆ ಚಾಲನೆ ಶುರು ಮಾಡಿ ಹೀಗೆ ಕೈಗಾರಿಕೀಕರಣದ ಕಡೆಗೆ ಬಹಳ ದೊಡ್ಡ ದಾಪುಗಾಲ ಹಾಕಿದ್ವಿ. ಪ್ರೊಫೆಸರ್ ವಿದ್ಯಾಶಂಕರ್, ನಾನು ಮೇಸ್ಟ್ರು ರಿಟೈರ್ ಬೇರೆ ಆಗಿಬಿಟ್ಟಿದ್ದೀನಿ. ನಾನು ಸ್ವಲ್ಪ ಮಾತಾಡ್ತಾ ಟೈಮು ಗಮನ ಇರಲ್ಲ. ದಯವಿಟ್ಟು ತಾವು ನನಗೆ ಸೂಚನೆ ಕೊಡಿ, ನಿಲ್ಲಿಸ್ತೀನಿ ಅಷ್ಟೇ. ಯಾಕಂದರೆ ನಾನು ವಿಶೇಷ ಉಪನ್ಯಾಸಕ ಮಾಲಿಕೆಯಲ್ಲೆಲ್ಲ ಕೂತಿರ್ತಿದ್ದೆ. ಇವತ್ತು ನಾನೇ ಮಾಡ್ತಾ ಇದ್ದೇನೆ. ಬಟ್ ಒಂದು ಸ್ವಲ್ಪ ಮಾತಾಡುವ ಬರದಲ್ಲಿ ಟೈಮು ನನಗೆ ಕಾನ್ಷಿಯಸ್ ಇರೋ. ಕ್ಲಾಸಲ್ಲೂ ಹಾಗೆ ನಮ್ಮ ಹುಡುಗರು ನಾನು ಅವ್ರು ಫೇರ್ವೆಲ್ ಮಾಡುವಾಗ, ಸಾರ್ ನಮ್ಮ ಜೂನಿಯರ್ಸ್ಗಾದರೂ ಊಟ ಮಾಡೋಕ್ಕೆ ಬಿಡಿ ಸಾರ್, ನೀವು ಊಟಕ್ಕೆ ಬಿಡೋದಿಲ್ಲ ನೀವು ಅಂಥೇಳಿ ನನಗೆ ಕೇಳಿಕೊಂಡ್ರು. ಅದು ನನಗೆ ಆ ಕಾನ್ಷಿಯಸ್ ಇದೆ. ಸೊ ಅದರಿಂದ ಕೈಗಾರಿಕೀಕರಣದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದೆ. ಅವತ್ತಿನ ದಿವಸವೇ 11ನೇ ದೊಡ್ಡ ಕೈಗಾರಿಕಾ ದೇಶ ಅಂಥೇಳಿ ನಾವು 70ರ ದಶಕದಲ್ಲಿ ಗುರುತಿಸ್ಕೊಂಡಿದ್ವಿ. ಕೃಷಿಯಲ್ಲಿ ಮಾತ್ರ ನಮ್ಮ ನಡೆ ಬಹಳ ಹಿನ್ನಡೆ ಇತ್ತು. ಮತ್ತು ಬಹಳ ಕಾಲ ಈ ದೇಶದ ಅಭಿವೃದ್ಧಿ ದರ 2.53% ಅಭಿವೃದ್ಧಿಯ ದರದಲ್ಲೇ ಇತ್ತು. 75ರಲ್ಲೇ ಭಾರತದ ಅರ್ಥಶಾಸ್ತ್ರಜ್ಞರೆಲ್ಲ ನಮ್ಮ ಮೈಸೂರಿನ ಜಯನಗರದ ನಮ್ಮ ಬ್ರಹ್ಮಾನಂದ ಅವ್ರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟರು. ಇದು ಹಿಂದೂ ಗ್ರೋತ್ ರೇಟ್, ಇದು ಗ್ರೋತ್ ರೇಟು ಅಭಿವೃದ್ಧಿ ದರ ಹಿಂದೂ ಸೊಸೈಟಿ ಥರ ಸ್ಟ್ಯಾಟಿಕ್ಕು, ಅದು ಸೆಮಿ ಬೊಂಬ್ಲಾ ಅಂತ ಒಂದು ಫಾರ್ಮುಲಾ ಕೊಟ್ಟು ಅದಕ್ಕೆ ಒಂಚೂರು ಚಲನೆ ಸಿಗೋಗಿ ಮಾಡಬೇಕು, ನೀವು ಇನ್ನು ಮುಂದೆ ಹೋಗಬೇಕು ಅಂಥೇಳಿ, ಅಭಿವೃದ್ಧಿ ಮುಂದೆ ಹೋಗಬೇಕು ಅಂಥೇಳಿ 75ರಲ್ಲೇ ಬ್ರಹ್ಮಾನಂದ ಅವ್ರ ನೇತೃತ್ವದಲ್ಲಿ ಅರ್ಥಶಾಸ್ತ್ರಜ್ಞರು ಜಬಲ್ಪುರ ಇಂಡಿಯನ್ ಎಕನಾಮಿಕ್ ಅಸೋಸಿಯೇಷನ್ ಕಾನ್ಫರೆನ್ಸ್ನಲ್ಲಿ ಅದನ್ನು ತಯಾರು ಮಾಡಿ ಪ್ರೆಸೆಂಟ್ ಮಾಡಿದ್ವಿ. ಸೊ ನಿಮಗೆ ಗೊತ್ತಿದೆ, ಇಂದಿರಾ ಗಾಂಧಿಯವರ ಕೊಲೆ 84ರಲ್ಲಾಯಿತು. ರಾಜೀವ್ ಗಾಂಧಿಯವರು ಬಂದರು. ರಾಜೀವ್ ಗಾಂಧಿಯವರು ಬಂದ ಮೇಲೆ ನೋಡಿ ಅಭಿವೃದ್ಧಿಗೆ ಎಂಥ ಚಾಲನೆ ಸಿಕ್ತು ಅಂದರೆ, ಬರೇ 2.53% ಇದ್ದಂಥ ಅಭಿವೃದ್ಧಿ ದರ ರಾಜೀವ್ ಗಾಂಧಿ ರಾಜಕೀಯ ಅನನುಭವಿ, ರಾಜಕೀಯವೇ ಗೊತ್ತಿಲ್ಲ,
ಅವನಿಗೆ ಟೀಕೆ ಮಾಡೋರು ಶಂಕರ್ಸ್ ವೀಕ್ಲಿಲಿ ಶಂಕರ್ಸ್ ವೀಕ್ಲಿ ಬರ್ತಿತ್ತು ಆವಾಗ, ಈ ಕಾರ್ಟೂನ್ಸ್ ಮೂಲಕ ವಿಡಂಬನೆ ಮಾಡೋದು. ಅದ್ರಲ್ಲಿ ಬರೆದಿದ್ದ, ದೇಶದಲ್ಲಿ ಏನೇ ಅಲ್ಲೋಲ ಕಲ್ಲೋಲ ಆಗಲಿ ಇವರು ಏರೋಪ್ಲೇನ್ ಬಿಡೋರು ಪೈಲಟು ರಾಜೀವ್ ಗಾಂಧಿ, ಅದು ಬಂದ್ಬಿಟ್ಟು ಮನೇಲಿ ಸೋನಿಯಾ ಗಾಂಧಿ ಜೊತೆ ವಿಡಿಯೋ ಫುಟ್ಬಾಲ್ ಗೇಮ್ಸು ಅದನ್ನು ನೋಡ್ತಾ ಕೂತ್ಕೋತಾರೆ. ದೇಶದ ಬಗ್ಗೆ ಪರಿಕಲ್ಪನೆನೇ ಇಲ್ಲ. ಇಂದಿರಾ ಗಾಂಧಿನ ಏನಾರು ಹೆಲಿಕಾಪ್ಟರ್ ಏರೋಪ್ಲೇನ್ ಜೊತೆಲಿ ಹೋಯ್ತಾ ಇದ್ರೆ ಕೆಳಗೆ ತಳ್ಳಿಬಿಡ್ತಾರೇನೋ ಅನ್ನೋ ಥರದಲ್ಲಿ ಕಾರ್ಟೂನ್ ಹಾಕಿದ್ರು ಶಂಕರ್ಸ್ ವೀಕ್ಲಿ ಅಂತ. ಅಷ್ಟು ರಾಜಕೀಯ ಥರ ಇದ್ದಂಥ ವ್ಯಕ್ತಿ ಆವತ್ತಿನ ಸಿಚುವೇಷನಲ್ಲಿ ಇಂದಿರಾ ಗಾಂಧಿ ಕೊಲೆ 84ರಲ್ಲಿ ನಮಗೆಲ್ಲ ಗೊತ್ತಿದೆ. ಇಡೀ ದೇಶ ನಾಯಕಿಯನ್ನು ಕಳ್ಕೊಂಡು ಬಹಳ ದುಃಖಪಡ್ತು. ಅವತ್ತು ಇಡೀ ನಾವು ಹ್ಯುಮ್ಯಾನಿಟೀಸ್ ಬ್ಲಾಕ್ನಲ್ಲಿ ಅವತ್ತಿನ್ನೂ ಟಿ ವಿ ಜರ್ನಲಿಸಮ್ ಡಿಪಾರ್ಟ್ಮೆಂಟಲ್ಲಿ ಒಂದಿತ್ತು. ನಾವು ಜರ್ನಲಿಸಮ್ ಡಿಪಾರ್ಟ್ಮೆಂಟಲ್ಲಿ ಟಿ ವಿ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕೋದು ನಮ್ಮ ಮಕ್ಕಳು ಎಲ್ಲ, ಗಂಗೋತ್ರಿ ಮಕ್ಕಳು. ಇಡೀ ದೇಶ ದುಃಖಪಡ್ತು. ರಾಜೀವ್ ಗಾಂಧಿ ಎಲ್ಲೋ ಇದ್ದರು, ಅವರನ್ನು ಬೂಟಾ ಸಿಂಗ್ ಅವರು ಕರೆಸಿ ಜೈಲ್ ಸಿಂಗ್ ಅವರು ಅವರನ್ನು ಪ್ರಧಾನಿ ಮಾಡಿದರು. ಪ್ರಧಾನಿ ಆದಮೇಲೆ ಎಲೆಕ್ಷನ್ 84 ಎಲೆಕ್ಷನ್ನಲ್ಲಿ ನಿಮಗೆ ಗೊತ್ತಿದೆ ಭಾರಿ ಬಹುಮತದ ಗೆದ್ದ ಮೇಲೆ ಅಭಿವೃದ್ಧಿಯ ಚಾಲನೆಯಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದರು. ಯಾಕೆಂದರೆ ಅವರ ಅಡ್ವೈಸರ್ಸನ್ನು, ಅಂಥ ಒಳ್ಳೆಯ ಅಡ್ವೈಸರ್ಸನ್ನು ಇಟ್ಕೊಂಡು ಅವರ 85ರಿಂದ 89ರವರೆಗೆ 6.2% ಅಭಿವೃದ್ಧಿ ದರ ಈ ದೇಶ ಅನುಭವಿಸ್ತು. ಬಹಳ ದೊಡ್ಡ ಜಂಪು. ಬರೀ 2.5ರಿಂದ 3% ಇದ್ದ ಅಭಿವೃದ್ಧಿ ದರ 6.5%ಗೆ ಹೋಯಿತು. ಇದು ಬಹಳ ದೊಡ್ಡ ಸಾಧನೆ ಅವತ್ತಿನ ಕಾಲದಲ್ಲಿ. ಆದರೆ ನಿಮಗೆ ಗೊತ್ತಿದೆ 89ರಿಂದ 91 ಈ ದೇಶ ಎಂಥ ದುಸ್ಥಿತಿಗೆ ಒಳಗಾಯಿತು ಅಂದರೆ, ರಾಹುಲ್ ಗಾಂಧಿ ಚುನಾವಣೆಯಲ್ಲಿ ಸೋತ್ಬಿಟ್ರು. ರಾಜೀವ್ ಗಾಂಧಿ ಜನತಾ ಎಕ್ಸ್ಪೆರಿಮೆಂಟ್ ಪುನಃ ಶುರುವಾಯಿತು. 3 ಪ್ರೈಮ್ ಮಿನಿಸ್ಟ್ರು ಈ ದೇಶದ ಆರ್ಥಿಕತೆ ಪಾಪರ್ ಚೀಟಿ ಬಂದ್ಬಿಟ್ವಿ ನಾವು. 89 to 91 ಇಂಡಿಯಾ ವಾಸ್ ಆನ್ ದಿ ವರ್ಜ್ ಆಫ್ ಪಾಪರೈಸೇಷನ್. ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ಹತ್ರ ವ್ಯವಹಾರ ದಿನನಿತ್ಯದ ವ್ಯವಹಾರ ಮಾಡಲಿಕ್ಕೆ ನಮ್ಮ ಹತ್ರ ಸಂಪನ್ಮೂಲ ಇರಲಿಲ್ಲ. ಆ ಸಂಪನ್ಮೂಲವನ್ನು ನಾವು ವಿದೇಶಿ ವಿನಿಮಯ ಅಂತ ಹೇಳ್ತೇವೆ ನಾವು. ಆ ವಿದೇಶಿ ವಿನಿಮಯ ಒಂದು ದೇಶದ ಅಕೌಂಟಲ್ಲಿ 3 ತಿಂಗಳಿಗೆ ಆಗುವಷ್ಟಿದ್ದರೆ ಆ ದೇಶ ವ್ಯವಸ್ಥೆನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬಲ್ದು ಅಂತ. ನಮಗೆ 3 ದಿವಸ ಮಾಡೋವಷ್ಟು ಕೂಡ ಇರಲಿಲ್ಲ ನಮಗೆ ಆ ಕಾಲದಲ್ಲಿ. ಆಗ ಚುನಾವಣೆ ನಡೀತು, ರಾಜೀವ್ ಗಾಂಧಿ ಸೋತರು, PV ನರಸಿಂಹರಾವ್ ಪ್ರಧಾನಿ ಆದರು. ಅದು ರಾಜೀವ್ ಗಾಂಧಿ ಮೊದಲೇ ಸೋತಿದ್ರು. ಅದರ ನಂತರ ಜನತಾ ಆಯಿತು, ಜನತಾ ಸೋಲ್ತು, PV ನರಸಿಂಹರಾವ್ ಬಂದರು. ಹೊಸ ಆರ್ಥಿಕ ನೀತಿಯನ್ನು 91 ಜುಲೈ ಶುರು ಮಾಡಿದರು. ಆ 91ರ ಹೊಸ ಆರ್ಥಿಕ ನೀತಿ ಈ ದೇಶದ ಅಲ್ಲಿವರೆಗೆ ನಂಬ್ಕೊಂಡು ಬಂದಂಥ ಅಭಿವೃದ್ಧಿಗೆ ಒಂದು ಹೊಸ ವ್ಯಾಖ್ಯೆಯನ್ನು ಕೊಡುವಂಥ ಅಭಿವೃದ್ಧಿಯನ್ನು, ಇಡೀ ದೇಶದ ಕಿಟಕಿ ಬಾಗಿಲುಗಳನ್ನು ತೆಗೆದು ವಿದೇಶಿ ಬಂಡವಾಳಕ್ಕೆ ನಮ್ಮ ಆರ್ಥಿಕತೆಯನ್ನು ತೆರವು ಮಾಡಿದ್ವಿ. ಅದು ಈ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿತ್ತು ಅಭಿವೃದ್ಧಿಗೆ. ಯಾಕೆಂದರೆ PV ನರಸಿಂಹರಾವ್ 5 ವರ್ಷ ಮುಗಿಸೋ ಹೊತ್ತಿಗೆ ನಮ್ಮ ವಿದೇಶಿ ವಿನಿಮಯ ಅವತ್ತೇ 500 ಬಿಲಿಯನ್ ವಿದೇಶಿ ವಿನಿಮಯ ಬಂತು. ನಮ್ಮ ವಿತ್ತೀಯ ಕೊರತೆ 11.5% ಇತ್ತು ವಿತ್ತೀಯ ಕೊರತೆ. ಅದನ್ನು 5%ಗೆ ತಂದ್ವಿ. ಆ ಥರದ ಒಂದು ಆರ್ಥಿಕವಾಗಿ ಸದೃಢ ದೇಶ ಅನ್ನೋದನ್ನು ನಮ್ಮ ಹೊಸ ಆರ್ಥಿಕ ನೀತಿ ಅವತ್ತು ಡೆಲಿವರ್ ಮಾಡಿತು. ಸೊ ಅದಕ್ಕೆ ವಿ ಹ್ಯಾವ್ ಟು ಥ್ಯಾಂಕ್ PV ನರಸಿಂಹರಾವ್. ಹಾಗೆ 2008-9 ಹೊತ್ತಿಗೆ ನಾವು 9.2% ಅಭಿವೃದ್ಧಿ ದರವನ್ನು ಸಾಧನೆ ಮಾಡೋದು ಕೈಗಾರಿಕೆಯಲ್ಲಿ. ಅದು ನಿಮಗೆ ಗೊತ್ತಿದೆ, 2009ರಲ್ಲಿ ವಿಶ್ವವೇ ಒಂದು ಹಣಕಾಸಿನ ಒಂದು ಕ್ರೈಸಿಸ್ಗೆ ಒಳಗಾಯಿತು. ಇಡೀ ವಿಶ್ವದ ಅರ್ಥವ್ಯವಸ್ಥೆ ಒಂದು ಅಲ್ಲೋಲ ಕಲ್ಲೋಲ ಆಗುವಂಥ ಪರಿಸ್ಥಿತಿ. ಡಿಪ್ರೆಷನ್ 29ರಲ್ಲಿ ಪ್ರಪಂಚ ಅನುಭವಿಸಿತ್ತು. ಡಿಪ್ರೆಷನ್ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಫಾರ್ಚುನೇಟ್ಲಿ ಗೊತ್ತಾಯಿತು. ಸೊ ವಿಶ್ವವೇ ಆರ್ಥಿಕ ಕುಸಿತಕ್ಕೆ ಒಳಗಾಗಿತ್ತು. ಆದರೆ ಭಾರತ ಆ ಕುಸಿತಕ್ಕೆ ಒಳಗಾಗಲಿಲ್ಲ. ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಇದ್ದರು. ಮನಮೋಹನ್ ಸಿಂಗ್ ಅವರು ಈ ದೇಶದ ಅರ್ಥವ್ಯವಸ್ಥೆ ಆ ಥರದ ದುಸ್ಥಿತಿಗೆ ಒಳಗಾಗದಂತೆ ನಮ್ಮನ್ನು ಉಳಿಸಿದರು. ಅರ್ಥಶಾಸ್ತ್ರಜ್ಞ ಪ್ರೈಮ್ ಮಿನಿಸ್ಟರ್ ಆಗಿ ಈ ದೇಶವನ್ನು, ಇಡೀ ವಿಶ್ವದ ಅರ್ಥವ್ಯವಸ್ಥೆ ಕುಸಿಯುವಂಥ ಸಂದರ್ಭದಲ್ಲಿ ಈ ದೇಶವನ್ನು ರಕ್ಷಣೆ ಮಾಡಿದರು. 2 ಕ್ಷೇತ್ರ ನಮ್ಮ ಕುಸಿತಕ್ಕೆ ಒಳಗಾದಂಥದ್ದು. ಒಂದು ಏರೋಪ್ಲೇನ್ ಕ್ಷೇತ್ರ, ಇನ್ನೊಂದು ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ.
ಎರಡೂ ಸಾಮಾನ್ಯರದಲ್ಲ. ಸಾಮಾನ್ಯರು ಏರೋಪ್ಲೇನಲ್ಲಿ ಓಡಾಡಲ್ಲ, ಜೆಮ್ಸು ಜ್ಯುವೆಲ್ರಿ ಕೊಂಡ್ಕೊಳ್ಳೋಕ್ಕೆ ದಿನ ಹೋಗಲ್ಲ. ಇವಾಗ ಬೇರೆ, ಇವಾಗ ದಿನ ಹೋಗ್ತಾರೆ ಇವತ್ತು, ಬಟ್ ಅವತ್ತಿನ ಕಾಲದಲ್ಲಿ. ಹಾಗಾಗಿ ನಮ್ಮ ಈ ದೇಶದ ಮೇಲೆ ಅಂಥ ಪರಿಣಾಮ ಆಗಲಿಲ್ಲ. ಹಾಗಾಗಿ ಇಡೀ ವಿಶ್ವವೇ ಆರ್ಥಿಕ ಕುಸಿತಕ್ಕೊಳಗಾದರೂ ಭಾರತ ಅದರಿಂದ ಬಹಳ ಚೆನ್ನಾಗಿ ಹೊರಗೆ ಬಂತು. ಸೊ ಅಷ್ಟೊತ್ತಿಗೆ ಗ್ಯಾಟ್ ಒಪ್ಪಂದ ಅಂತ 8ನೇ ಸುತ್ತಿನ ಮಾತುಕತೆ ಆಗಿತ್ತು. ಅದು ವಿಶ್ವವೇ ಖಾಸಗೀಕರಣ, ಮುಕ್ತ ಆರ್ಥಿಕತೆ ಕಡೆಗೆ ಹೋಗಬೇಕು ಅಂತ ಗ್ಯಾಟ್ ಒಪ್ಪಂದ 94ನೇ ಇಸ್ವಿ ಡಿಸೆಂಬರ್ 19 ಮೊರಾಕೊ ದೇಶದ ರಾಜಧಾನಿ ಮಾರಾಕೆಶ್ನಲ್ಲಿ ಸಹಿ ಆಯಿತು. ಅದಾದಮೇಲೆ ನಾವು ರೈತರು ಅದ್ರ ವಿರುದ್ಧ ಭಾಳ ದೊಡ್ಡ ಹೋರಾಟ ಮಾಡಿದ್ವಿ. ಏಕೆಂದರೆ ಕೃಷಿ ಭಾಳ ದುಸ್ಥಿತಿಗೆ ಒಳಗಾಗ್ತದೆ ಅಂತ. 95ರಿಂದ ಗ್ಯಾಟಿನ ಅಗ್ರಿಮೆಂಟು WTO ಹೆಸರಲ್ಲಿ ಚಾಲನೆಗೆ ಬಂತು. ಅದು ಚಾಲನೆಗೆ ಬಂದ ಮೇಲೆ ನಾವು ಅವತ್ತೇ ಹೇಳಿದ್ವಿ ರೈತರ ಆತ್ಮಹತ್ಯೆ ಶುರುವಾಗುತ್ತೆ ಅಂತ. 97ರಲ್ಲಿ ಮೊಟ್ಟ ಮೊದಲ ರೈತರ ಆತ್ಮಹತ್ಯೆ ಪಂಜಾಬ್ನಲ್ಲಿ ದಾಖಲಾಯಿತು. ಪಂಜಾಬನ್ನು ಕೃಷಿ ಅಭಿವೃದ್ಧಿಗೆ ನಾವು ಮಾದರಿ ಅಂತ ಇಡೀ ವಿಶ್ವಕ್ಕೆ ತೋರಿಸಿದ್ವಿ. ರೈತರ ಆತ್ಮಹತ್ಯೆ ಮೊದಲು ದಾಖಲಾದದ್ದು ಪಂಜಾಬ್ನಲ್ಲಿ 97ನೇ ಇಸ್ವಿ ಡಿಸೆಂಬರ್ನಲ್ಲಿ. ಪಂಜಾಬ್ನಲ್ಲಿ ಶುರುವಾದದ್ದು ಹರಿಯಾಣಕ್ಕೆ ಬಂತು. ಹರಿಯಾಣದಿಂದ ವೆಸ್ಟರ್ನ್ ಉತ್ತರ ಪ್ರದೇಶ್, ಈಸ್ಟರ್ನ್ ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ನಮ್ಮ ಬೀದರ್ ಗುಲ್ಬರ್ಗಾದಲ್ಲಿ 97ರ ಡಿಸೆಂಬರ್ನಲ್ಲಿ ತೊಗರಿ ಬೆಳೆಯೋ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಇದು ಕೃಷಿಯ ದುಸ್ಥಿತಿ. ಇವತ್ತು ಕೂಡ ಕೃಷಿ ಆ ಜಾಗತೀಕರಣದ ಹಿನ್ನೆಲೆಯಲ್ಲಿ ಸ್ವಲ್ಪ ದುಸ್ಥಿತಿ ಇದೆ. ಆದರೆ ಕೈಗಾರಿಕೀಕರಣದಲ್ಲಿ ಇವತ್ತು ವಿಶ್ವದಲ್ಲಿ ನಾವು 7ನೇ ದೊಡ್ಡ ಕೈಗಾರಿಕಾ ಶಕ್ತಿಯಾಗಿದ್ದೇವೆ. ನಮ್ಮ ಎಕ್ಸ್ಪೋರ್ಟ್ಸ್, ರಫ್ತು ಮಾಡುವಂಥ ನಮ್ಮ ಸಾಮರ್ಥ್ಯ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಮೋಸ್ಟ್ ಸೊಫಿಸ್ಟಿಕೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ವಿದೇಶಿ ವಿನಿಮಯ ತುಂಬಿ ತುಳುಕ್ತಾ ಇದೆ. ಆದರೆ ಇವತ್ತು ಕೆಲವರು ಹೇಳ್ತಾರೆ, ಓ ಶ್ರೀಲಂಕಾ ಹಂಗಾಯಿತು, ಪಾಕಿಸ್ತಾನ ಹಿಂಗಾಯಿತು, ಇಂಡಿಯಾನು ಹಂಗೆ ಆಗ್ಬೋದೇನೋ ಅಂತ ಕಾಯ್ತಾ ಕೂತವ್ರು ಕೆಲವರು. ಆದರೆ ಭಾರತದ ಫಂಡಮೆಂಟಲ್ಸ್ ಆರ್ ವೆರಿ ಸ್ಟ್ರಾಂಗ್. ವಿದೇಶಿ ವಿನಿಮಯ ಅತ್ಯುತ್ತಮವಾಗಿದೆ. ಇನ್ಫ್ಲೇಷನ್ 6.2% ಇದೆ. ಇದು ಸ್ವಲ್ಪ ಜಾಸ್ತಿ. ಯಾಕೆಂದರೆ 5% ಮೇಲೆ ಹೋದರೆ ಸ್ವಲ್ಪ ಜನರ ಮೇಲೆ ನೇತ್ಯಾತ್ಮಕದ ಪರಿಣಾಮವನ್ನು ಬೀರುತ್ತೆ. ಆದರೂ ಕೂಡ ಅದಕ್ಕೆ ಕಾರಣ ಇವತ್ತು ವಿಶ್ವದಲ್ಲಿ ನಡೆಯುತ್ತಾ ಯುದ್ಧ, ರಷ್ಯಾ ಯುಕ್ರೇನ್ನಲ್ಲಿ ನಡೀತಾ ಇರತಕ್ಕಂಥ ಯುದ್ಧ, ಅದರಿಂದ ಎಣ್ಣೆ ಮತ್ತು ಇಂಧನದ ಮೇಲೆ ಆಗಿರುವಂಥ ಪರಿಣಾಮ ಇಡೀ ವಿಶ್ವದಾದ್ಯಂತ. ಇವತ್ತು ಅಮೇರಿಕಾದಲ್ಲಿ ಇನ್ಫ್ಲೇಷನ್ನು 12% ಇದೆ, ನಮ್ಮಲ್ಲಿ 6% ಇದೆ, 6.2. ಹಾಗೆ ವಿಶ್ವದ ಅರ್ಥವ್ಯವಸ್ಥೆಯೇ ಆ ಯುದ್ಧದಿಂದ ತತ್ತರಿಸಿ ಹೋಗಿದೆ. ಮತ್ತು ಚೀನಾ ತೈವಾನ್ ಯುದ್ಧ ಆಗ್ಬೋದು ಅಂತಿದೆ. ಹಾಗಾಗಿ ವಿದೇಶಿ ಬಂಡವಾಳ ದೇಶದಿಂದ ಹೊರಗೆ ತಗೋಬೇಕು, ಡಾಲರ್ಗೆ ಹಾಕಬೇಕು ಅಂಥೇಳಿ ವಿದೇಶಿ ಬಂಡವಾಳಿಗರು ಯೋಚನೆ ಮಾಡ್ತಾ ಇದ್ದಾರೆ. ಆ ಪರಿಣಾಮವಾಗಿ ನಮ್ಮ ಇನ್ಫ್ಲೇಷನ್ ಇದೆ. ಆದರೆ ನಾವು ಭಯಪಡುವಂಥದ್ದು ಇಲ್ಲ ಖಂಡಿತ. ಯಾಕೆಂದರೆ 89-91ರಲ್ಲಿದ್ದಂಥ ದುಸ್ಥಿತಿ ಇವತ್ತು ಅದರ 5 ಅಂಶವೂ ನಮ್ಮಲ್ಲಿಲ್ಲ. ಆ ಕಾರಣಕ್ಕೆ ನಾವು ಭಯಪಡಬೇಕಾದ್ದಿಲ್ಲ. ಈ ದೇಶ ಬಹಳ ಗಟ್ಟಿಯಾಗಿರುತ್ತೆ, ಅರ್ಥವ್ಯವಸ್ಥೆ ಗಟ್ಟಿಯಾಗಿರುತ್ತೆ, ನಮ್ಮೆಲ್ಲರ ಬದುಕು ಸುಸ್ಥಿರವಾಗಿ ಸಶಸ್ತ್ರವಾಗಿರುತ್ತೆ ಅಂತ ಹೇಳಿ ನಾನು ಜಾಸ್ತಿ ತಗೊಂಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಸೊ ಎಲ್ಲರಿಗೂ ವಂದಿಸಿ, ಇಷ್ಟೊತ್ತು ಕೇಳದಂಥ ನಿಮಗೆಲ್ಲ ವಿಶೇಷವಾಗಿ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ಆಜಾದಿ ಕಾ ಅಮೃತ್ ಮಹೋತ್ಸವ ಸಮಯದಲ್ಲಿ ಈ ಪ್ರಚಾರೋಪನ್ಯಾಸ ಮಾಲೆಯನ್ನು ಕುರಿತು ವಿಶೇಷ ಉಪನ್ಯಾಸ ನೀಡಿದಂತಹ ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ರೈತಪರ ಹೋರಾಟಗಾರರು ಆದಂಥ ಪ್ರೊಫೆಸರ್ ಕೆ.ಸಿ. ಬಸವರಾಜ್ ಅವರೇ, ಉಪಸ್ಥಿತರಿರುವ ಕುಲಸಚಿವರು ಆದಂತಹ ಡಾಕ್ಟರ್ ಎ. ಖಾದರ್ ಪಾಷಾರವರೇ, ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾದ ಎನ್.ಆರ್. ಚಂದ್ರೇಗೌಡರವರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ಆಹ್ವಾನಿತರೇ,
ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಇವತ್ತು ನಾವು ಬರುವ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸ್ತಿದ್ದೇವೆ. ಅಂತಹ ಒಂದು ಸಮಯದಲ್ಲಿ 1 ವರ್ಷಗಳ ಕಾಲ ಆಜಾದಿ ಕಾ ಅಮೃತ್ ಮಹೋತ್ಸವ್ ಎನ್ನುವ ಹೆಸರಿನಲ್ಲಿ ಇಡೀ ದೇಶದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದರು. ನಮ್ಮ ವಿಶ್ವವಿದ್ಯಾಲಯವು ಕೂಡ ಅನೇಕ ಚಂದ್ರೇಗೌಡರವರ ನೋಡಲ್ ಅಧಿಕಾರಿಯಾಗಿ ಅನೇಕ ಕಾಲೇಜುಗಳಲ್ಲಿ ಮತ್ತು ಅನೇಕ ಸ್ಥಳಗಳಲ್ಲಿ ಈ ಸ್ವಾತಂತ್ರ್ಯ ಏನಿದೆ ಆ ಸ್ವಾತಂತ್ರ್ಯಕ್ಕೆ ಕಾರಣರಾದಂತಹ ಕಾರಣಕರ್ತರಾದಂಥ ವ್ಯಕ್ತಿಗಳ ಬಗ್ಗೆ ಉಪನ್ಯಾಸ ನೀಡುವಂತಹ ಕಾರ್ಯಕ್ರಮವನ್ನು ಅನೇಕ ಕಾಲೇಜಿನಲ್ಲಿ ಆಚರಿಸಿದ್ರು. ಮಾತ್ರ ಅದರ ಮೂಲ ಉದ್ದೇಶಗಳನ್ನು ಭಾಳ ಅರ್ಥಪೂರ್ಣವಾಗಿ ನಡೆಸಿಕೊಟ್ರು. ಇವತ್ತು ಕೂಡ ಆ ಒಂದು ಸರಣಿಯ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಕೂಡ ಪ್ರೊಫೆಸರ್ ಕೆ.ಸಿ. ಬಸವರಾಜರವರು ಸ್ವಾತಂತ್ರ್ಯಕ್ಕೆ ಪೂರ್ವ ಮತ್ತು ಸ್ವಾತಂತ್ರ್ಯ ಪಡೆದ ನಂತರ ಅನೇಕ ವಿಷಯಗಳನ್ನು ತಮ್ಮ ಮುಂದೆ ಮಂಡಿಸುತ್ತಾ ಸ್ವಾತಂತ್ರ್ಯ ಪಡೆಯಲಿಕ್ಕೆ ಗಾಂಧೀಜಿಯವರು ಯಾವ ರೀತಿ ಸ್ವಾತಂತ್ರ್ಯಕ್ಕೆ ಅಂದರೆ ನಾವು ಕೇವಲ ಶಾಂತಿ ಮಾರ್ಗದಲ್ಲಿ ಸ್ವಾತಂತ್ರ್ಯವನ್ನು ಪಡೆದರು, ಯಾವುದೂ ಅಹಿಂಸೆಯನ್ನು ನಾವು ಮಾಡಲಿಲ್ಲ. ಅದೇ ರೀತಿ ಗಾಂಧಿಯ ಹೋರಾಟವನ್ನು ನೋಡಿ ನೆಲ್ಸನ್ ಮಂಡೇಲಾ ಅವರು ಕೂಡ 27 ವರ್ಷಗಳ ಕಾಲ ಜೈಲಿನಲ್ಲಿದ್ದರೂ ಕೂಡ ಶಾಂತಿಯನ್ನು, ಒಂದು ದಿವಸದ ಶಾಂತಿಗೆ ಭಂಗ ತರದಂತೆ ಅವರೂ ಕೂಡ ದಕ್ಷಿಣ ಆಫ್ರಿಕಾಕ್ಕೆ ಸ್ವಾತಂತ್ರ್ಯವನ್ನು ಪಡೆದು ಅದರ ಅಧ್ಯಕ್ಷರಾಗಿ ನಿರ್ಗಮಿಸಿದ್ರು ಅನ್ನೋದನ್ನು ತಮಗೆ ತಿಳಿಸಿದ್ರು. ಸ್ವಾತಂತ್ರ್ಯ ನೀಡಿದಂತಹ ಸ್ವಾತಂತ್ರ್ಯ ಬಂದ ದಿನಾಚರಣೆಯನ್ನು ಆಚರಿಸುವುದರೊಂದಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡದಂತಹ ಅನೇಕ ವ್ಯಕ್ತಿಗಳ ಪುಸ್ತಕಗಳನ್ನು ಓದೋದು ಅಥವಾ ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ವ್ಯಕ್ತಿಗಳ ಬಗ್ಗೆ ಒಂದಷ್ಟು ಮಕ್ಕಳಿಗೆ ವಿಷಯವನ್ನು ತಲಿಸುವ ಕೆಲಸವನ್ನು ಕೂಡ ನೀವು ಮಾಡಿ ಅಂತೇಳಿ ಈ ಬಹುಶಃ ಹರ್ ಘರ್ ಘರ್ ಕಾ ಸ್ವಾತಂತ್ರ್ಯ ಮಹೋತ್ಸವ ಅನ್ನೋದನ್ನು ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಅಥವಾ ಅದರ ಅಧೀನದಲ್ಲಿ ಕೆಲಸ ಮಾಡ್ತಿರುವಂಥ UGC ಅನೇಕ ಮಾರ್ಗಸೂಚಿಗಳನ್ನು ನಮಗೆ ನೀಡಿದೆ. ಸರ್ಕಾರದ ಶಿಕ್ಷಣ ಇಲಾಖೆ ಕೂಡ ನಮಗೆ ಒಂದು ಮಾರ್ಗಸೂಚಿಯನ್ನು ನೀಡಿದೆ. ಆ ಮಾರ್ಗಸೂಚಿಯನ್ನು ತಾವೆಲ್ಲರೂ ದಯಪಾಲಿಸಬೇಕು ಅಂತ ಈ ವೇದಿಕೆ ಮೂಲಕ ಹೇಳ್ತಾ, ಇವತ್ತೇನು ನಾವೆಲ್ಲ ಸೇರಿ ಒಂದು ಸರ್ಕಲನ್ನು ಅಲ್ಲಿ ನಿಲ್ಲೋಣ ಮತ್ತು ಫ್ಲಾಗನ್ನು ಕೊಡ್ತಾರೆ, ಅದು ರೆಕಾರ್ಡ್ ಆಗಲಿ, ಎಲ್ಲರೂ ಫ್ಲಾಗನ್ನು ಹಿಡಿದು ನೀಡಿ ಇಡೀ ದೇಶಕ್ಕೆ, ರಾಜ್ಯಕ್ಕೆ ಮತ್ತು ನಮ್ಮ ಮೈಸೂರು ಜಿಲ್ಲೆಗೆ ಒಂದು ಮೆಸೇಜನ್ನು ಕಳಿಸೋಣ. ಕರ್ನಾಟಕ ರಾಜ್ಯದ ಮುಕ್ತ ವಿಶ್ವವಿದ್ಯಾಲಯದ ಎಲ್ಲ ಬೋಧಕೇತರ ಸಿಬ್ಬಂದಿಗಳು ಮತ್ತು ಇರತಕ್ಕಂಥ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನ ಒಂದು ಸಂಕೇತವನ್ನು, ಯೂನಿಟಿಯ ಸಂಕೇತವನ್ನು ತೋರಿಸಿದ್ದಾರೆ ಅನ್ನೋದನ್ನು ನಾವು ಆ ಮೂಲಕ ತೋರಿಸೋಣ ಅಂಥೇಳಿ ನಾನು ಹೆಚ್ಚು ಮಾತನಾಡದೆ ಚಂದ್ರೇಗೌಡರಿಗೆ ಆ ಕಾರ್ಯಕ್ರಮವನ್ನು ನಡೆಸ್ಕೊಡಲು 2 ನಿಮಿಷದಲ್ಲಿ ತಮ್ಮ ವಂದನಾರ್ಪಣೆಯನ್ನು ಮುಗಿಸಿ ಆ ಕಾರ್ಯಕ್ರಮಕ್ಕೆ ನಾನೂ ಕೂಡ ಜಾಯಿನ್ ಆಗಿ ಇವತ್ತೆಲ್ಲ ನಾವು ಫ್ಲಾಗ್ ಹಿಡಿದು ಇಲ್ಲಿಂದ ಸ್ಟಾರ್ಟ್ ಆಗಿ ಸರ್ಕಲನ್ನು ಸುತ್ತಿ ಒಂದು ಈ ಲೈನ್ವರೆಗೂ ನಾವು ಎಲ್ಲ ಫ್ಲಾಗನ್ನು ರಿಸೀವ್ ಮಾಡಿ ನಾವು ಒಟ್ಟಾಗಿ ನಿಲ್ಲೋಣ ಅಂತೇಳಿ ನಾನು ನನ್ನ ಭಾಷಣವನ್ನು ಮುಗಿಸ್ತಾ 2 ನಿಮಿಷದಲ್ಲಿ ವಂದನಾರ್ಪಣೆ ಮುಗಿಸಿ ಆ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು. ಎಲ್ಲರಿಗೂ ನಮಸ್ಕಾರ. ಇಡೀ ದೇಶದಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ ಎಂಬ ಕಾರ್ಯಕ್ರಮ ನಡೀತಾ ಇದೆ. ಸೊ ಅದರ ಅಂಗವಾಗಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲೂ ಸಹ ಇಂದು ವಿಶೇಷ ಪ್ರಚಾರೋಪನ್ಯಾಸ ಮಾಲೆಯನ್ನು ನಡೆಸಿಕೊಟ್ಟು, ಸೊ ಈ ಒಂದು ಉಪನ್ಯಾಸವನ್ನು
ನೀಡಲಿಕ್ಕೆ ಬಂದಂತಹ ಪ್ರೊಫೆಸರ್ ಕೆ.ಸಿ. ಬಸವರಾಜು, ವಿಶ್ರಾಂತ ಪ್ರಾಧ್ಯಾಪಕರು, ಹಾಗೂ ಪ್ರೊಫೆಸರ್ ಕೆ.ಸಿ.ಬಿ. ಎಂದೇ ಪ್ರಖ್ಯಾತರಾದವರು ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ದೇಶದ ಅರ್ಥವ್ಯವಸ್ಥೆ ಹೇಗಿರಬೇಕು ಅಂತೇಳಿ, ಹೇಗಿದೆ, ಸದೃಢವಾಗಿದೆ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಕುಲಪತಿಗಳಾದ ಪ್ರೊಫೆಸರ್ ಎಸ್. ವಿದ್ಯಾಶಂಕರ್ ಅವರಿಗೂ ಸಹ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ರೂವಾರಿಗಳು ಆಗಿರ್ತಕ್ಕಂತಹ ಹಾಗೂ ಪ್ರಭಾರ ಕುಲಸಚಿವರು ಆಗಿರ್ತಕ್ಕಂತಹ, ಹಣಕಾಸು ಅಧಿಕಾರಿಗಳು ಆಗಿರ್ತಕ್ಕಂತಹ ಡಾಕ್ಟರ್ ಎ. ಖಾದರ್ ಪಾಷರವರು ಸಹ ಇಲ್ಲಿ ಹಾಜರಿರ್ತಾರೆ. ಸೊ ಅವರಿಗೂ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸ್ಟ್ಯಾಚ್ಯುಟರಿ ಆಫೀಸರ್ಸ್ ಹಾಗೂ ಅಧ್ಯಾಪಕೇತರ ಬಂಧುಗಳು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ.